ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ದಿಢೀರಾಗಿ ಮಾಡೋ ಅಕ್ಕಿ ಬಜೆ ಮತ್ತು ರವೆ ಶಿರಾನ ಹೇಳ್ಕೊಡ್ತೀನಿ. ಇದು ಹವ್ಯಕರ ಸ್ಪೆಷಲ್ ರೆಸಿಪಿನೇ ಅಂತ ಹೇಳ್ಬೋದು. ಯಾಕೆಂದರೆ ಹವ್ಯಕರಲ್ಲಿ ಯಾರಾದರೂ ದಿಢೀರಂತ ನೆಂಟರು ಬಂದರೆ ಇದೇ ಎರಡು ಕಾಮನ್ ಆಗಿ ಮಾಡ್ತಾರೆ. ಮತ್ತು ಇದೆರಡು ಫಾಸ್ಟಾಗಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ದಿಢೀರಾಗಿ ಆಗುವಂಥ ಅಕ್ಕಿ ಬಜೆ ಮತ್ತು ಶಿರಾ, ಒಂದು ಸ್ವೀಟು ಒಂದು ಖಾರ ಎರಡೂ ಬೇಕಾಗತ್ತಲ್ವ. ಯಾರಾದರೂ ದಿಢೀರಂತ ಬಂದರೆ ಮೊದಲೇ ಹೇಳಿದ್ರೆ ನಾವು ಪ್ರಿಪೇರ್ ಆಗಿರ್ಬೋದು. ದಿಢೀರಂತ ಹೇಳಿದ್ರೆ ಮಾಡುವಂಥ ಎರಡು, ಒಂದು ಸ್ವೀಟು ಒಂದು ಖಾರನ ಇವತ್ತು ನಿಮ್ಮ ಮುಂದೆ ತರ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ತುಂಬ ರುಚಿಯಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ ನೋಡಿ. ಹಾಗೆ ನಾನು ಇನ್ನೊಂದು ಟಿಪ್ಸ್ ಕೂಡ ಇದರೊಳಗೆ ಕೊಡ್ತೀನಿ ನೋಡಿ. ಇದು ನಮ್ಮ ಮನೆಯಲ್ಲಿ ಒಲೆ, ನಾವೊಂದು ಗೊಬ್ಬರ ಗ್ಯಾಸು, ಹಾಗಾಗಿ ನಾವು ಇದ್ರ ಕೆಳಗಡೆ ಒಂದು ಪ್ಲೇಟ್ ಇಟ್ಕೊಂಡು ಅದರೊಳಗೆ ಕಾಂದಾರಿ ಮೆಣಸು ಅಥವಾ ಕಾಳು ಮೆಣಸು ಅಥವಾ ಕಾಯಿ ಕಡಿ ಹೆಚ್ಚಾದರೆ ಇದನ್ನೆಲ್ಲ ಕೆಳಗಡೆ ಇಟ್ಕೊಳ್ತೀವಿ. ಎಷ್ಟು ಚೆನ್ನಾಗಿ ಒಣಗುತ್ತೆ ಅಂತ ನೋಡಿ. ನಿಮ್ಮದು ಈ ಥರ ಒಲೆ ಇದ್ದರೆ ಅದ್ರ ಕೆಳಗಡೆ ಒಂದು ಬಟ್ಲು ಇಟ್ಕೊಂಡು ಹೀಗೆ ಇಟ್ಕೊಂಡ್ರೆ ಮಳೆಗಾಲದಲ್ಲಿ ನಾವು ಸುಲಭವಾಗಿ ಇದನ್ನೆಲ್ಲ ಒಣಸ್ಬೋದು. ನಾವು ಯಾವಾಗಲೂ ಹೀಗೆ ಮಾಡ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ, ಎಷ್ಟು ಚೆನ್ನಾಗಿ ಒಣಗಿದೆ ಕೂಡ. ನಮ್ಮದು ಗೊಬ್ಬರ ಗ್ಯಾಸ್ ಒಲೆ, ಸಾದಾ ಒಲೆಯಲ್ಲಿ ಬರೋದಿಲ್ಲ ಇದು. ಕೆಳಗಡೆ ಗ್ಯಾಪ್ ಇರಲ್ವಲ್ಲ. ಮತ್ತು ಹೀಗೆ ಪ್ಲೇಟ್ ಇಟ್ಕೊಳ್ಳೋದ್ರಿಂದ ಟೈಲ್ಸು ಕೆಳಗಡೆ ಗ್ರನೈಟು ಕಾದು ಒಡೆಯೋದು ತಪ್ಪತ್ತೆ. ಹಾಗಾಗಿ ನಾವು ಹೀಗೆ ಮಾಡ್ತೀವಿ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈಗ ಮೊದಲಿಗೆ ರವೆನ ಚೆನ್ನಾಗಿ ಒಂದು ಸರಿ ಗಾಳಿಸಿಟ್ಕೊಳ್ಳಿ. ಏನಾದರೂ ಹುಳ ಅಥವಾ ಏನಾದರೂ ಇರ್ಬೋದು ಅನ್ನೋ ಕಾರಣಕ್ಕೆ ಅಷ್ಟೇ. ಹೇಗೂ ಚೆನ್ನಾಗಿರುತ್ತೆ. ಒಂದು ಸಾರಿ ಸಾಣಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಒಂದು ಸಾರಿ ಸಾಣಿಸ್ಕೊಳ್ತಾ ಇದ್ದೀವಿ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಏನಾದರೂ ಕಸ ಏನಾದರೂ ಇದ್ದರೆ ತೆಕ್ಕೊಳ್ಳಿ ನೋಡಿ. ಈಗ ಇದ್ರ ಚೆನ್ನಾಗಿ ಸಾಣಿಸ್ಕೊಳ್ಬೇಕು. ಹಾಗೆ ಒಂದು ಬಾಣಲಿನ ಒಲೆಯಲ್ಲಿ ಇಟ್ಕೊಂಡು 1 ಲೋಟ ರವೆನ ಹಾಕಿದ್ದೀವಿ. ಇದು ಉಪ್ಪಿಟ್ಟು ರವೆ, ಸಾದಾ ರವೆ ಅಂತ ಹೇಳ್ತೀವಿ. ಈ ಲೋಟ ನೋಡಿ ತುಂಬ ಹಳೆ ಕಾಲದ್ದು, ಶೇರ್ ಲೋಟ ಅಂತ ಹೇಳ್ತೀವಿ. ಈಗೆಲ್ಲ ಗ್ರಾಮ್ ಲೆಕ್ಕದಲ್ಲಿ ಎಷ್ಟು ಅಂತ ನನಗೆ ಗೊತ್ತಾಗೋದಿಲ್ಲ. ಇದು ಮೊದಲಿನ ಕಾಲದಲ್ಲಿ ಶೇರು ಅಂತ ಹೇಳ್ತಿದ್ರು. ಅದರಲ್ಲಿ 1 ಶೇರು, ಇದರೊಳಗೆ 4 ಶೇರ್ ಹಾಕಿದ್ರೆ ಈಗೇನೋ 1 ಲೀಟ್ರ್ ಆಗುತ್ತೆ. ನೀರು, ಹಾಲು ಯಾವುದನ್ನು ಬೇಕಾದರೂ ನಾವು ಅದರೊಳಗೆ ಅಳತೆ ಮಾಡ್ಬೋದು. ನಮ್ಮ ಹವ್ಯಕರ ಮನೆಯಲ್ಲಿ ಸುಮಾರು ಕಾಮನ್ನಾಗಿ ಎಲ್ಲರ ಮನೆಯಲ್ಲೂ ಇರುತ್ತೆ ಇದು. ಈಗ ಇದರೊಳಗೆ 1 ಲೋಟ ರವೆನ ಹಾಕಿದ್ದೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಮೊದಲು ಈ ಲೋಟದಲ್ಲೇ ಎಲ್ಲನೂ ಯೂಸ್ ಮಾಡ್ತಿದ್ರು. ಅಂದರೆ ಏನಾದರೂ ಕುಡಿಯೋದಾದರೆ ಎಲ್ಲ ಹಿಂದಿನ ಕಾಲದಲ್ಲಿ ಎಲ್ಲರ ಮನೆಗಳಲ್ಲೂ ಇವೆ ಇಂಥ ದೊಡ್ಡ ದೊಡ್ಡ ಲೋಟಗಳು. ಆದರೆ ನಾವು ಈಗ ಇದನ್ನು ಹೀಗೆ ಮಾಡೋದಿಲ್ಲ. ಈಗ ಅದರಲ್ಲಿ ಸಣ್ಣ ಸಣ್ಣ ಲೋಟ ಬಂದಿದೆ, ಇದರೊಳಗೆ ಯಾರು ಇಷ್ಟು ಕುಡಿಯೋದಿಲ್ಲ. ಇನ್ನೊಂದು ಕಡೆ ನೋಡಿ, ಅಕ್ಕಿ ಬಜೆಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ದಿಢೀರಂತ ಮಾಡಬೇಕು ಅಂದರೆ ನಾವು ದೋಸೆ ಹಿಟ್ಟು ಇರುತ್ತಲ್ವ, ಯಾವ ದೋಸೆ ಹಿಟ್ಟಾದರೂ ಪರವಾಗಿಲ್ಲ. ಮಗೆಕಾಯಿ ಹಾಕಿ ಬೀಸಿದ್ದು ಅಥವಾ ಬಾಳೆಹಣ್ಣು ಹಾಕಿ ಬೀಸಿದ್ದು, ಕಾಯಿ ಶಿಯಾಳ ಯಾವ್ದು ಹಾಕಿ ಬೀಸಿದ್ದಾರೂ ಪರವಾಗಿಲ್ಲ. ಅದನ್ನು ಸ್ವಲ್ಪ ತೆಕ್ಕೊಂಡು ಅದಕ್ಕೆ ಕ್ಯಾಬೀಜ, ಉಳ್ಳಾಗಡ್ಡೆ ಮತ್ತು ಉಪ್ಪನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ದಿಢೀರಂತ ಮಾಡ್ಬೋದು ನಾವು. ಯಾವಾಗಲೂ ಕಡಲೆ ಹಿಟ್ಟಿನ ಬಜೆ ಮಾಡಿ ಬೇಜಾರು ಬಂದಾಗ ಮತ್ತು ದಿಢೀರಂತ ಯಾರಾದರೂ ಬೇಗ ಬರ್ತಾನೆ ಅಂತ ಹೇಳಿದಾಗ ಇದನ್ನು ಆದಷ್ಟು ಬೇಗ ಮಾಡಬೇಕಾದ್ರೆ ಹೀಗೆ ಮಾಡಬೇಕು. ಇಲ್ಲಾಂದರೆ ಇನ್ನೊಂದು ಪ್ರೊಸೀಜರಲ್ಲೂ ಅಕ್ಕಿ ಬಜೆನ ಮಾಡ್ಬೋದು. ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಅದು ಇನ್ನೂ ತುಂಬಾ ರುಚಿಯಾಗಿರುತ್ತೆ. ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ ಹಿಟ್ಟನ್ನು ಹಾಕಿಟ್ಕೊಳ್ಳಿ. ಹಾಗೆ ಇಲ್ಲಿ ಶಿರಕ್ಕೆ ನಾವು ಕೆಳಗಡೆ ರವೆ ಹುರಿತಾ ಇದ್ದೀವಲ್ವ, ಅದಕ್ಕೆ ಮೇಲ್ಗಡೆ ಬಿಸಿ ನೀರನ್ನು ಕಾಯೋದಕ್ಕೆ ಇಟ್ಕೊಳ್ಬೇಕು. ಬಿಸಿ ನೀರು ಗೊಡಗುಡ್ತಾ ಇದ್ದರೆ, ಅಂದರೆ ತುಂಬ ಕಾವು ಜಾಸ್ತಿ ಇದ್ದು ಗೊಡಗುಡ್ತಾ ಇದ್ದರೆ ಶಿರ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಮೇಣ ಆಗಿಬಿಡತ್ತೆ. ಈ ರವೆನ ಚೆನ್ನಾಗಿ ಹುರ್ಕೊಳ್ಬೇಕು ನೋಡಿ. ಎಷ್ಟು ಚೆನ್ನಾಗಿ ಹುರಿತಾ ಇದ್ದೀನಿ ಅಂತ. ಹಾಗೆ ಇಲ್ಲಿ ಬಜೆ ಹಿಟ್ಟನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ. ಇದಕ್ಕೆ ಒಂದು 2 ಸ್ಪೂನು ಓಮನ್ನು ಹಾಕ್ಕೊಳ್ಳಿ. ಓಮ್ ಕಾಳನ್ನು ಹಾಕಿ ದಿಢೀರಂತ ಹಾಕಿದ್ರೆ ಏನೂ ತೊಂದರೆ ಇಲ್ಲ. ಇದನ್ನ ಯಾವುದೂ ರುಬ್ಬಬೇಕು ಅಂತಲೂ ಇಲ್ಲ. ನಾನು ಇನ್ನೊಂದು ಸರಿ ರುಬ್ಬಿದ ಅಕ್ಕಿ ಬಜೆನೂ ತೋರಿಸ್ತೀನಿ ನಿಮಗೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಇದು ಆಲ್ರೆಡಿ ನಮ್ಮಲ್ಲಿ ಮಗೆಕಾಯಿ ಹಾಕಿ ಬೀಸಿರೋ ಹಿಟ್ಟಾಗಿತ್ತು, ದೋಸೆ ಹಿಟ್ಟು. ಹವ್ಯಕರ ಮನೆಯಲ್ಲಿ ಹೆಚ್ಚಾಗಿರೋದು ಮಗೆಕಾಯಿ ಹಿಟ್ಟೆ ಅಲ್ವಾ. ಮಗೆಕಾಯಿ ತೆಳ್ಳ ಮಾಡ್ತಾ ಇರ್ತೀವಲ್ಲ, ಅದೇ ಹಿಟ್ಟಿಗೆ ನಾವು ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿದ್ದೀವಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಕಂದರೆ ಇನ್ನೊಂಚೂರು ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ಮತ್ತೇನು ಹಾಕೋ ಅಗತ್ಯ ಇಲ್ಲ, ಹಿಟ್ಟು ತುಂಬ ಗಟ್ಟಿಯಾಗೇ ಇರುತ್ತೆ. ಈ ಕಡೆ ನೋಡಿ ರವೆ ಚೆನ್ನಾಗಿ ಹುರಿತಾ ಇದೆ. ಸ್ವಲ್ಪ ಕೆಂಪಗಾಗೋವರೆಗೂ ಹುರಿಬೇಕು. ಇದು ನಮ್ಮ ಕಡೆ 2 ಥರ ಶಿರಾ ಮಾಡ್ತೀವಿ. ರವೆದು ಒಂದು ಶಿರಾ ಮತ್ತು ಗೋಧಿ ಹಿಟ್ಟಿಂದ ಇನ್ನೊಂದು ಥರ ಶಿರಾನು ಮಾಡ್ತೀವಿ. ಅದನ್ನ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗಾದರೂ ತೋರಿಸ್ತೀನಿ ನಾನು ನೋಡಿ. ಈಗ ನಾವು ರವೆ ಶಿರಾನ ಮಾಡ್ತಾಯಿದ್ದೀವಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈ ಕಡೆ ಹಿಟ್ಟು ಕೂಡ ರೆಡಿಯಾಗಿದೆ. ನಮ್ಮ ಅತ್ತೆ ರೆಡಿ ಮಾಡಿಟ್ರು ನೋಡಿ.
ಈಗ ರವೆ ನೋಡಿ ಸ್ವಲ್ಪ ಕೆಂಪಗಾಗಿದೆ. ಸ್ವಲ್ಪ ಈ ಹೊಂಬಣ್ಣ ಬರೋವರೆಗೂ ಹುರ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಶಿರಾ. ಇದು ಹೇಗೆ ಹೊಂಬಣ್ಣ ಬಂದರೂ ಕಲರ್ ಮಾತ್ರ ಅಲ್ಲ, ಮತ್ತು ಪರಿಮಳ ಕೂಡ ಬರುತ್ತೆ. ಈ ಟೈಮ್ನಲ್ಲಿ ನಾವು ತುಪ್ಪನ ಆ್ಯಡ್ ಮಾಡ್ಕೊಳ್ಬೇಕು. ಯಾಕೆಂದರೆ ಮೊದಲೇ ಹಾಕ್ಕೊಂಡ್ರೆ ಹುರಿಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ತುಪ್ಪನ ಹಾಕ್ಕೊಳ್ಬೋದು. ಇದು ತುಂಬ ತುಪ್ಪ ಹಿಡಿಸುತ್ತೆ, ತುಂಬ ರುಚಿಯಾಗೂ ಇರುತ್ತೆ. ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ತುಪ್ಪ ಹಾಕ್ತಾ ಇದ್ದೀವಿ. ಈ ತುಪ್ಪ ಹಾಕಿದ ಕೂಡಲೇ ನೋಡಿ, ತುಪ್ಪ ಹಾಕಿದ ಕೂಡಲೇ ಹೇಗೆ ಮುದ್ದೆ ಮುದ್ದೆ ಆಗ್ತಾ ಇದೆ ಅಂತ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ನೋಡಿ. ನೋಡಿ ಈಗ ಕಲರ್ ಗೊತ್ತಾಗ್ತಾ ಇದೆ, ಸ್ವಲ್ಪ ಕೆಂಪಗಾಗಿರೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈಗ ಮೇಲೆ ಕುದಿಯೋಕೆ ಇಟ್ಕೊಂಡಿರೋ ನೀರನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ನಾವು 1 ಲೋಟ ರವೆನ ಹಾಕಿರೋದ್ರಿಂದ 3 ಲೋಟ ನೀರು ಬೇಕಾಗುತ್ತೆ ಇದಕ್ಕೆ. 3 ಲೋಟ ನೀರನ್ನು ಹಾಕಿ ಚೆನ್ನಾಗಿ ದೊಡ್ಡ ಫ್ಲೇಮಲ್ಲಿ ಇಟ್ಕೊಳ್ಬೇಕು. ಈಗ ಚಿಕ್ಕ ಫ್ಲೇಮಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಹೋಗೋದಿಲ್ಲ, ಮೇಣ ಆಗಿಬಿಡುತ್ತೆ ಒಂಥರ. ನೋಡಿ ಈಗ ಇದೆಷ್ಟು ಬೇಗ ಹತ್ತಗಾಗ್ತಾ ಇದೆ ಅಂತ. ನೋಡಿ ಈಗ ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾ, 2 ಲೋಟ ಹಾಕಿದ್ವಲ್ಲ, ಇನ್ನೊಂದು ಲೋಟ ಆಗೋಷ್ಟು ನೀರನ್ನು ಈಗ ಆ್ಯಡ್ ಮಾಡ್ತಾ ಇದ್ದೀವಿ. ನೋಡಿ ಎಷ್ಟು ಬೇಗ ಹತ್ತಗಾಗುತ್ತೆ ಅಂತ. ನಾವು ಮೊದಲೇ ಸಕ್ಕರೆನ ಆ್ಯಡ್ ಮಾಡಬಾರ್ದು, ಆಗ ರವೆ ಬೇಯೋದಿಲ್ಲ. ಈಗ ರವೆ ಚೆನ್ನಾಗಿ ಬೆಂದ ನಂತರ ನಾವು ಸಕ್ಕರೆನ ಆ್ಯಡ್ ಮಾಡಬೇಕು. ನೋಡಿ ಎಷ್ಟು ಬೇಗ ಹತ್ತಗಾಯಿತು ಅಂತ. ಈಗ ಇನ್ನೊಂದು ಸ್ವಲ್ಪ ನೀರು ಬೇಕು ಅನಿಸುತ್ತೆ. 2 ಲೋಟ ಹಾಕಿದ್ದೇವೆ, ಇನ್ನೊಂದು ಲೋಟ ಆಗೋಷ್ಟು ನೀರನ್ನು ಈಗ ಮತ್ತೆ ಹಾಕ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಹಾಕಿ ಇದು ನೀರಿನಲ್ಲಿ ಚೆನ್ನಾಗಿ ಬೆಂದ್ಕೊಳ್ಬೇಕು. ನಾವು ಕೈಯಲ್ಲಿ ಮುಟ್ಟು ನೋಡಿದ್ರೆ ಕೂಡ ಗೊತ್ತಾಗುತ್ತೆ ಬೆಂದಿದೆಯಾ ಅಥವಾ ಇನ್ನೊಂದು ಸ್ವಲ್ಪ ನೀರು ಬೇಕಾ ಅಂತ. ಇನ್ನೊಂದು ಸ್ವಲ್ಪ ನೀರು ಬೇಕು ಅನಿಸಿದ್ರು ಕೂಡ ಬಿಸಿ ಬಿಸಿ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ ಇನ್ನೊಂದು ಸ್ವಲ್ಪ ನೀರು ಹಾಕಿದ್ರೆ ಎಷ್ಟು ಬೇಗ ಆಗುತ್ತೆ ಅಂದರೆ ಆಲ್ಮೋಸ್ಟ್ 3 ಲೋಟ ನೀರು ಬೇಕೇ ಬೇಕು, ಕನಿಷ್ಠ ಅಂದರೂ 3 ಲೋಟ ನೀರು ಹಾಕಲೇಬೇಕು, ಇದಕ್ಕೆ ಚೆನ್ನಾಗಿ ಬೇಯುತ್ತೆ. ನೋಡಿ ಈಗ ಇದು ಹತ್ತಗಾಗ್ತಾ ಬಂತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈಗ ಈ ಟೈಮ್ನಲ್ಲಿ ಇದಕ್ಕೆ ಯಾಲಕ್ಕಿ ಪೌಡರ್ನ ಹಾಕಬೇಕು. ಹಾಗೆ ಈ ಟೈಮ್ನಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ 1-2 ಪಿಂಚ್ ಉಪ್ಪನ್ನು ಕೂಡ ಹಾಕಬೇಕು. ನಮ್ಮ ಮನೆಯಲ್ಲಿ ಎಲ್ಲದಕ್ಕೂ ನಾವು ಉಪ್ಪು ಹಾಕೋದಿಲ್ಲ, ಕೆಲವು ಪದಾರ್ಥಗಳಿಗೆ. ನನಗೆ ಇದಕ್ಕೆ ಉಪ್ಪು ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ. ನಾನು ಉಪ್ಪನ್ನು ಆ್ಯಡ್ ಮಾಡ್ತೀನಿ, ಆದರೆ ಇವತ್ತು ನಾವು ಇದಕ್ಕೆ ಉಪ್ಪು ಹಾಕಿಲ್ಲ. ನೋಡಿ ಈಗ ಸ್ವಲ್ಪ ಯಾಲಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಆಮೇಲೆ ಸಕ್ಕರೆನ ಆ್ಯಡ್ ಮಾಡಬೇಕು. ಇದಕ್ಕೆ ಹಿಟ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ, ರವೆ ಚೆನ್ನಾಗಿ ಬೆಂದಿದೆ. ಈಗ ಸ್ವಲ್ಪ ಯಾಲಕ್ಕಿ ಹುಡಿ, ನೋಡಿ ಯಾಲಕ್ಕಿ ಹುಡಿನ ಹಾಕಿ ಆಯಿತು. ಈಗ ಸಕ್ಕರೆನ ಆ್ಯಡ್ ಮಾಡಬೇಕು. 1 ಲೋಟ ಸಕ್ಕರೆನ ಆ್ಯಡ್ ಮಾಡಿದ್ರೆ ಸಾಕು. ಸಿಹಿ ಇಷ್ಟಪಡೋರು ಇನ್ನೊಂಚೂರು ಜಾಸ್ತಿ ಹಾಕ್ಕೊಳ್ಬೋದು, ಆದರೆ ಆಲ್ಮೋಸ್ಟ್ 1 ಲೋಟ ಹಾಕಿದ್ರೆ ಸಾಕಾಗತ್ತೆ ಇದಕ್ಕೆ. ಈಗ ಮತ್ತೆ ಈ ಹಿಟ್ಟು ಗಟ್ಟಿಯಾಗಿರೋದು ಮತ್ತೆ ತೆಳ್ಳಗಾಗತ್ತೆ ನೋಡಿ. ಈಗ ನೀರು ಹೊಡ್ಕೊಳ್ಳುತ್ತೆ, ಅದೇ ಆಗದೆ ಚೆನ್ನಾಗಿರುತ್ತೆ ಆಗ. ನೋಡಿ ಈಗ ಇದು ಸ್ವಲ್ಪ ತೆಳ್ಳಗಾಯಿತು. ನೋಡಿ ಈಗ ಯಾಲಕ್ಕಿ ಹುಡಿನ ಹಾಕ್ತಾ ಇದ್ದೀವಿ. ಈಗ ಇದು ಸ್ವಲ್ಪ ಗಟ್ಟಿಯಾಗೋವರೆಗೂ ಹೀಗೆ ತೊಳಸ್ತಾನೆ ಇರಬೇಕು, ಕೈ ಬಿಡದೇನೆ. ಕೈ ಬಿಟ್ಟರೆ ತಳ ಹಿಡ್ಕೊಂಡು ಬಿಡುತ್ತೆ, ಸೀದೋಗುತ್ತೆ. ಈಗ ಸ್ವಲ್ಪ ಫ್ಲೇಮನ್ನು ಕೂಡ ದೊಡ್ಡ ಮಾಡ್ತಾ ಇದ್ದೀನಿ. ನೋಡಿ ಈಗ ಚೆನ್ನಾಗಿ ತೊಳಸ್ಬೇಕು. ಇದನ್ನು ತೊಳಸಿದ್ರೆ ದಿಢೀರಾಗಿ ನಮ್ಮ ಶಿರಾ ರೆಡಿ ಆಗುತ್ತೆ. ನೋಡಿ ರವೆ ಶಿರಾ. ನಿಮಗೆ ಬೇಕು ಅನಿಸಿದ್ರೆ ಮೇಲ್ಗಡೆಯಿಂದ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ತುಪ್ಪ ಎಷ್ಟು ಹಾಕಿದ್ರೂ ಚೆನ್ನಾಗೇ ಇರುತ್ತೆ. ನಾವು ಫಸ್ಟು ತುಂಬ ಹಾಕಿದ್ದೀವಿ, ಮತ್ತು ಕೊನೆಯಲ್ಲಿ ಹಾಕಿದ್ರೆ ಯಾವಾಗೂ ಅದು ತುಂಬ ಹೀರ್ಕೊಳ್ಳೋದಿಲ್ಲ, ಹಾಗೆ ಉಳ್ಕೊಳ್ಳುತ್ತೆ, ಬಾಯಿಗೆ ಸಿಗತ್ತೆ ತುಪ್ಪ, ತುಂಬ ಚೆನ್ನಾಗಿರುತ್ತೆ ಅಂತ ನಾವು ಲಾಸ್ಟ್ ಕೂಡ 1-2 ಸ್ಪೂನ್ ಆ್ಯಡ್ ಮಾಡ್ತೀವಿ. ನೋಡಿ ಇದೆಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈಗ ಇದು 1-2 ನಿಮಿಷ ತೊಳಸಿದ್ರೆ ಗಟ್ಟಿ ಆಗಿಬಿಡತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೋಡಿ ಹತ್ತಗಾಗ್ತಾ ಬಂತು. ನೋಡಿ ಗಟ್ಟಿ ಆಗ್ತಾ ಇದೆ. ನೋಡಿ ಇದು ಗಟ್ಟಿ ಆಗ್ತಾ ಇದೆ ಅಂತ, ಮತ್ತು ತಳ ಬಿಟ್ಕೊಂಡು ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ. ಹೀಗಾದರೆ ಇದಾಗಿದೆ ಅಂತಲೇ ಅರ್ಥ. ನೋಡಿ ನಮ್ಮ ರವೆ ಶಿರಾ ರೆಡಿಯಾಗಿದೆ.
ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇದು ಹೀಗೆ ಹುಟ್ಟಿಂದ ಬಿಟ್ಕೊಂಡು ಮತ್ತು ಬಂಡಿಯಿಂದ ಹೀಗೆ ಬಿಟ್ಕೊಳ್ತಾ ಬಂದರೆ ಕರೆಕ್ಟಾಗಿ ಆಗಿದೆ ಅಂತ ಅರ್ಥ. ನೋಡಿ ಹೇಗೆ ಬಿಟ್ಕೊಂಡು ಬರ್ತಾ ಇದೆ ಅಂತ. ಇದು ತುಂಬಾ ರುಚಿಯಾಗಿರುತ್ತೆ. ಮತ್ತು ಇದು ರವೆನಲ್ಲಿ ಮಾಡಿದ್ದು. ಇನ್ನೊಂದು ಗೋಧಿ ಹಿಟ್ಟಿನಲ್ಲಿ ಕೂಡ ನಾವು ಇದೇ ಪ್ರೊಸೀಜರಲ್ಲಿ ಶಿರಾ ಮಾಡ್ತೀವಿ, ಅದು ಇನ್ನೂ ರುಚಿಯಾಗುತ್ತೆ. ನಾನು ಅದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ಈಗ ಇನ್ನೊಂದು ಕಡೆ ಎಣ್ಣೆನ ಕಾಯೋಕೆ ಇಟ್ಕೊಂಡಿದ್ದೀವಿ, ಬಜೆ ಮಾಡಬೇಕಲ್ವಾ. ಹಾಗಾಗಿ ಅಕ್ಕಿ ಬಜೆಗೆ ಎಲ್ಲ ಹಿಟ್ಟನ್ನು ಕೂಡ ಮಿಕ್ಸ್ ಮಾಡಿ ಇಟ್ಟಿದ್ರು ನಮ್ಮತ್ತೆ. ನೋಡಿ ಈಗ ನಾನು ಅದನ್ನು ಎಣ್ಣೆಯಲ್ಲಿ ಕರಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಿಮಗೆ ಇದರಲ್ಲಿ ಯಾವ ವಿಡಿಯೋ ಇಷ್ಟ ಆಯಿತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಇದು ದಿಢೀರ್ ಅಂತ ಮಾಡೋ ಅಕ್ಕಿ ಬಜೆ. ಇನ್ನೊಂದು ಪ್ರೊಸೀಜರಲ್ಲಿ ಕೂಡ ನಾವು ಅಕ್ಕಿ ಬಜೆನ ಮಾಡ್ತೀವಿ, ಅದನ್ನು ಇನ್ನೊಂದು ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಂತ. ಹಿಟ್ಟನ್ನು ಕೂಡ ಹೇಗೆ ಮಾಡಿದ್ದೀವಿ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ. ಈ ಅಕ್ಕಿ ಬಜೆ ತುಂಬಾ ರುಚಿಯಾಗಿರುತ್ತೆ. ನಮ್ಮಲ್ಲಿ ಜಾಸ್ತಿ ಇದನ್ನೇ ನಾವು ಮಾಡೋದು. ಕಡಲೆ ಹಿಟ್ಟಿನ ಬಜೆ ಸ್ವಲ್ಪ ಕಡಿಮೆ ಮಾಡ್ತೀವಿ, ಆದರೆ ಇದನ್ನೇ ಜಾಸ್ತಿ ಮಾಡ್ತೀವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಕಲರ್ ಕೂಡ ಹೇಗೆ ಬಂದಿದೆ ಅಂತ. ಇದು ತುಂಬ ರುಚಿಯಾಗಿರುತ್ತೆ. ದಿಢೀರ್ ಅಂತ ಕೂಡ ಮಾಡ್ಕೊಳ್ಬೋದು. ಯಾರಾದರೂ ಬೇಗ ನೆಂಟರು ಮನೆಗೆ ಬರ್ತೀವಿ ಅಂತ ಫೋನ್ ಮಾಡಿದಾಗ ನಾವು ದಿಢೀರ್ ಅಂತ ಇದನ್ನೇ ಮಾಡೋದು. ತುಂಬ ರುಚಿಯಾಗಿರುತ್ತೆ, ತುಂಬ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೋಡಿ ಇದೀಗ ಆಲ್ಮೋಸ್ಟ್ ಆಗಿದೆ. ನೋಡಿ ತೆಕ್ಕೊಳ್ತಾ ಇದ್ದೀನಿ. ಹೀಗೆ ಎಲ್ಲನೂ ಕರೆದು ತೆಕ್ಕೊಂಡ್ರೆ ನಮ್ಮ ಅಕ್ಕಿ ಬಜೆ ರೆಡಿ ಆಗುತ್ತೆ. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.